ಬಿಸಾಕು ಕರೆದು ಕೊಟ್ಬಿಡು. ತಗೊಳಮ್ಮ ನಿನ್ನ ದುಡ್ಡು ಒಡವೆ ಎಲ್ಲನ ಅಂತ ಹೇಳಿ ಬಿಸಾಕ್ಬಿಡು. ಬಿಸಾಕಿರಿ ಯಾವುದೂ ಇರಲ್ಲ. ಏ ವೇದ ಬಾರೆ ತಗೋಬಾರೆ ನಿನ್ನ ಒಡವೆ ಎಲ್ಲನ. ಹಂಗೆ ಕರಿಬೇಡ ಅಮ್ಮವ್ರೆ ಅಂತ ಕರಿ. ಅದಕ್ಕೂ ತಿರ್ಗಾ ಹೆಂಗೆ ಆಡ್ತಾಳೆ ನಾ ಇಟ್ದಂಗೆ ಆಡ್ತಾಳೆ. ಯಾಕೆ ಬೇಕು? ಅಮ್ಮವ್ರೆ ತಗೊಳ್ರಿ ನಿಮ್ಮ ಒಡವೆನ. ತಗೊಳಮ್ಮ ತಗ. 2 ಲಕ್ಷ ದುಡ್ಡು ಐತೆ. ಈಗ ಇದೆ ಕೊಳ್ತೇನು ಇವೆ ಕಿವೆ ಕಿಕ್ಕೆಮ್ಮವು ತಗ. ಕೊಟ್ಟಿದ್ದೀವಿ ನೋಡ್ಕೊಳ್ರಿ ಎಲ್ಲ ಸರಿಯಾಗೈತೇನೋ. ಸೀರೆಗಳು ತಂದು ಕೊಡಲಿಲ್ಲ. 8-10 ಸೀರೆ ಅಂತಿದ್ದೆ. ಸೀರೆ ತಗೊಂಬಂದು ಕೊಡು. ಅಯ್ಯೋ ಬಿಡಮ್ಮ ತಾಯಿ, ಸೀರೆಗಳೇನು ಆಳೆನೆ ಬ್ಲೌಸ್ ಹೊಲಿಯೋಕ್ಕೆ ಕೊಟ್ಟು ಬಂದವಳೆ. ಬಿಡು, ನಾನು ಕೇಳಲ್ಲ. ನನಗೂ ಸೀರೆಗಳು ಬೇಕು, ತಾಂಬರೋಗು. ನನ್ನ ಗಂಡು ಕೊಡ್ಸಿರೋದು ಏನೂ ಇಕ್ಕಮ್ಮಂಗಿಲ್ಲ ಅಷ್ಟೇ. ನನಗೆಲ್ಲ ಬೇಕೇ ಬೇಕು. ನನಗೆಲ್ಲ ತಗೊಂಬಂದು ಕೊಡು. ನಾನೇನು ಬಿಡೋದಿಲ್ಲ. ಎಲ್ಲ ತಗೊಂಬಂದು ಕೊಡು. ಅವ್ರೇನು ಹೇಳ್ತಾರ ಅದನ್ನ ತಂದು ಕೊಡಬೇಕು. ಇಲ್ಲಾಂದರೆ ಯಾರೂ ಕೇಳಲ್ಲ. ಯಾಕೆ ಬೇಕೇ ಸೇವಂತಿ? ಅಯ್ಯಮ್ಮ ಅವಕ್ಕ ಹೆಂಗೋ ಸುಮ್ಮನೆ ಇರುತ್ತೆ. ಅವಕ್ಕ ಹೆಂಗೋ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ನೀನು ಇಲ್ಲದ್ದೆಲ್ಲನ ಹೇಳ್ತೀಯಲ್ಲ, ಗೊತ್ತಾಗಲ್ವಿ ನಿನಗೆ? ನೀನೇ ಎಲ್ಲ ತಂದಿಕ್ತೀಯಮ್ಮ. ಹಿಂಗೆಲ್ಲನ ತಂದಿಕ್ಬೇಡ ನೀನು. ಯಾಕೆ ಹಿಂಗೆ ತಂದಿಕ್ತೀಯ? ಬಿಡು, ಏನಾನ ಚೆನ್ನಾಗಿದಾರಲ್ಲ ಅಂತ ಹೇಳಿ ಖುಷಿ ಪಡಬೇಕು. ಹಿಂಗೆಲ್ಲ ತಂದಿಕ್ಬಾರ್ದು ತಾರ ತೆಗಡಿನ. ಅವಳು ಸರಿಯಾಗೆ ಮಾತಾಡ್ತಾಳೆ. ನನ್ನ ಪರ ಮಾತಾಡ್ತಾಳೆ ಅಂದಮೇಲೆ ನನ್ನ ತಂಗಿ ಅವಳು ಮಾತಾಡ್ತಾಳೆ. ಮಾತಾಡ್ತಾಳೆ. ಏನಿವಾಗ ನನ್ನ ತಂಗಿ ಅವಳು, ನನ್ನ ತಂಗಿ ಅನ್ಕೊಂಡಿದ್ದೀನಿ. ಹಿಂಗೆ ಅನ್ಕೊಂಡಿರು. ಅವಳು ಒಂದಿನ ಸರಿಯಾಗಿ ಮಾಡ್ತಾಳೆ. ಬಿಡಕ್ಕ ಮಾತಾಡ್ಬೇಡ. ತಗೊಂಬಂದು ಕೊಡೋಗಕ್ಕ. ಅಲ್ಲ ಇದೆ, ಹೋಗಿ ತಗೊಬರೋಗ ಹೋಗು. ಸೀರೆ ತಾನೆ, ಸೀರೆ ಒಂದು ಕೊಟ್ರೆ ಎಲ್ಲ ಬಗೆರುತ್ತಾನೆ. ಇನ್ನೇನು ಇಲ್ಲ ತಾನೆ, ಸೀರೆ ಎಲ್ಲ ಕೊಡ್ಬೇಕು ತಾನೆ ವಾಪಸ್ಸು. ಕೊಡ್ಬೇಕಂದ್ರೆ ಕೊಡಬೇಕು. ಸೀರೆ ಎಲ್ಲ ಕೊಡಬೇಕು. ನನ್ನ ಗಂಡ ಏನು ಕೊಡ್ಸಿ ಎಲ್ಲ ಕೊಡಬೇಕು ವಾಪಸ್. ನಾನು ಬೇಡ ಅಂತ ಅವಳಲ್ಲ. ಬಿಟ್ಟರೆ ಅಷ್ಟೇ. ಇನ್ನೊಂದು ಕೆಲಸ ಮಾಡ್ತೀಯ. ನಾನು ಎಂತಾಳಂಬದು ಗೊತ್ತಲ್ಲ. ನನ್ನ ಗಂಡನ ಸುದ್ದಿ ನನ್ನ ಸುದ್ದಿಗೆ ಬರಬಾರ್ದು. ಹಂಗೆ ಹೋಗಿ ತಗೊಂಬರೋಗು. ತಗೊಂಬಂದು ಕೊಟ್ರೇನೆ ನಾನು ಸುಮ್ಮನಾಗೋದು. ತಗೊಂಬರಕ್ಕೆ ಫಸ್ಟು. ಸೀರೆ ಕೊಟ್ರೇನೆ. ಸೀರೆ ಕೊಟ್ಟು ನೀನು ಎಲ್ಗಾನ ಹೋಗು. ಹಾಳಾಗೋಗು. ಯಾರು ಬೇಡ ಅಂತಾರೆ. ನೀನೇನೇನು ಇಲ್ಲೇನು ಬಾರಮ್ಮ ಅಂತೇನೆ. ಯಾರೇನು ಹೇಳ್ತಾ ಕೂಕೊಂಡಿಲ್ಲ. ಎಲ್ಗಾನ ಹಾಳಾಗೋಗು ನೀನು. ಹೋಗಕ್ಕ, ನೀನೇ ಹೋಗಿ ತಗೊಂಬರೋಗು. ನಾನು ನಿಮ್ಮ ಮನೆಯ ಕಾಲಿಕ್ಕೆ ಬೇಡ ಅಂತಾನೆ. ಅದಕ್ಕೆ ನೀನೇ ಹೋಗು. ಇನ್ನು ಯಾಕೆ ನಾನು ಹೋದ್ರಂಗೆ ಹೆಂಗೆ ಆಡ್ತಿರ್ತಾನೆ. ಹೋಗು. ಇರು, ತಗೊಂಬತ್ತೀನಿ ಹೋಗಿ. ಗ್ರಾಚಾರ ಕೆಟ್ಟಾಗ ಬದನೆಕಾಯಿನೂ ದೇವು ಆಗ್ತಾವಂತೆ. ಅದು ಹಂಗೆ. ಗ್ರಾಚಾರ ಅಲ್ಲ, ದೌಲತ್ತು, ಅಹಂಕಾರ. ಅಹಂಕಾರ ಅನ್ನು. ಗ್ರಾಚಾರ ಅಲ್ಲ, ಅಹಂಕಾರ. ಅಹಂಕಾರ ಬಂದಿರೋದಕ್ಕೆ ಹಿಂಗಾಗಿರೋದು ನೀನು. ಎಂಬ ದೌಲತ್ತು ಅಹಂಕಾರ ತುಂಬಿರೋದಕ್ಕೆ ಹಿಂಗಾಗಿರೋದು. ಗ್ರಾಚಾರ ಅಲ್ಲ. ಗ್ರಾಚಾರ ನಾವು ಹೆಂಗೆ ಮಾಡ್ಕೊಂತೀವಿ ಹಂಗೆ ಆಗುತ್ತದು. ನಮ್ಮ ಅಹಂ ಮೇಲೆ ನಿರ್ಧಾರ ಆಗೋದು. ನನಗೆ ಅಷ್ಟಿಷ್ಟು ಜಂಬ ದೌಲತ್ತು ಇಲ್ಲ, ಅದಕ್ಕೆ ಹಿಂಗಾಗಿರೋದು. ಮಾತಾಡೋದು ನೋಡಿ, ಮಾತಾಡೋದು. ಇವಾಗ ನಿಮ್ಗೆ ಕೊಟ್ಟರೆ ಬಗೆಹರಿತಲ್ಲ, ಕೊಡ್ತೀವಿ ಸುಮ್ಮನೆ. ಯಾಕೆ ಸುಮ್ಮನೆ ಇವಾಗ ಬಗೆಹರಿಸ್ಕೊಂಡ್ರೆ ಯಾವುದೂ ಇರೋದಿಲ್ಲ. ಕೊಟ್ಟರೆ ಯಾರು ಮಾತಾಡಲ್ಲ. ಅವ್ರು ಅದು ಹೆಂಗೆ ಮಾತಾಡ್ತಾರೆ? ಕೊಟ್ಟರೆ ಯಾರು ಮಾತಾಡಲ್ಲ. ಅವ್ರದವ್ರಿಗೆ ಕೊಡಬೇಕು ಸುಮ್ಮನೆ. ಕೊಡ್ತೀವಿ ಬಿಡಕ್ಕ, ಕೊಡ್ತೀವಿ ಬಿಡು. ಕೊಡ್ತೀವಿ ಬಿಡಕ್ಕ. ಏನೋ ತಪ್ಪಾಯ್ತು ಬಿಡಕ್ಕ, ಕೊಡ್ತೀವಿ. ಬಿಡಮ್ಮ, ಕೊಡ್ತೀವಿ ಬಿಡು. ಏನು ಮಾಡ್ತೀವಿ? ಎಲ್ಲರೂ ಮಾತಾಡ್ತಾರೆ ಅನ್ನಿಸ್ಕೊಬ ಅಂತ ಸಂದರ್ಭ ಅನ್ನಿಸ್ಕೋಬೇಕು. ಎಲ್ಲರೂ ತಗೊಳಮ್ಮ. ಸೀರೆನೋ ತಗೊಂಬಂದು ಇನ್ನು ತಗೊಂಬಂದು ಇಕ್ಕಿವಿ. ಬ್ಲೌಸಲ್ಲಿ ಕೊಟ್ಟವಳೆ ಅನ್ಕೊಂಡಿದ್ದೆ, ಕೊಟ್ಟಿಲ್ಲ. ಹಂಗೆ ತಗೊಳ್ರಿ. ಕೊಡಮ್ಮ, ಕೊಡು. ತಗೊಳ್ರಿ ಅಮ್ಮವ್ರೆ. ಸೇವಂತಿ ನೀನೇನೆ. ತಗೊಂಡು ಹೋಗೋಣ. ಮತ್ತು ಇನ್ನೊಂದು ಸತಿ ಏನು ಇಲ್ಲ ನೋಡು, ₹1 ದುಡ್ಡು ಇಸ್ಕೋಬೇಕಾದ್ರೂ ಎಚ್ಚರಿಕೆ ಇರಬೇಕು. ಬಿಡಲ್ಲ ಯಾರೂ. ಕಂಡರ್ದು ಇಸ್ಕೊಂಡ್ರೆ ವಸೂಲಿ ಮಾಡೋವರೆಗೂ ಬಿಡಲ್ಲ ಅಂಬೋದು ಗೊತ್ತಾಗಬೇಕು. ಬಿಡಲ್ಲ ನಾನು. ಯಾರು ಹೇಳಿದ್ರು ಬಿಡಲ್ಲ. ಹಿಂಗೆ ಮತ್ತೆ ಇನ್ನೊಂದು ಸತಿ ಎಚ್ಚರಿಕೆ ಇರಬೇಕು. ಲಂಬಡಿ. ಇಲ್ಲಿ ನೋಡು, ಇಸ್ಕೊಂಡಿದ್ಯಾ ಈಗ ಇಸ್ಕೊಂಡಿದ್ಯಾ ವಾಪಸ್ ಕೊಟ್ಟಿದ್ಯಾ, ಇಲ್ಲಿ ಬಗೆಹರ್ದೈತೆ. ಇನ್ನು ನೀವು ಬುದ್ಧಿ ಕಲ್ತ್ಕೊಂಡ್ರೆ ಒಂದೋಯ್ತು. ಬುದ್ಧಿ ಕಲ್ತ್ಕೊಂಬ್ಲಿಲ್ವಾ ತಿರುಗಿ ಇಲ್ಲೋಡು. ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ನೋಡಿ, ಹೇಳಿರ್ತೀನಿ. ಬುದ್ಧಿ ಕಲ್ತ್ಕೊಂಬ್ಲಿಲ್ಲ ಅಂದರೆ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಇನ್ನೊಂದು ಸತಿ ಬೈ ಇರಬೇಕು. ಏನಾರ ಮಾಡ್ಬೇಕಂದ್ರೆ ಬೈ ಇರಬೇಕು ನಿನಗೆ. ಸ್ವಲ್ಪ ಎಚ್ಚರಿಕೆಗಿರು. ನೋಡು, ಇಲ್ಲಿಗೆ ಬಿಟ್ಟಾಕಿ ಬುದ್ಧಿ ಕಲ್ತ್ಕೊಂಡ್ರೆ ಒಂದೋಯ್ತು. ಇಲ್ಲಾಂದ್ರೆ ನಿನಗೇನು ಉಳಿಗಾಲಿಲ್ಲ. ಅಯ್ಯೋ ಬಿಡು, ಇವಾಗ ನಿನ್ನ ಬಿಸಾಕಿದ್ದಾಯ್ತಲ್ಲ. ಏನು ನೀನು ಬುದ್ಧಿ ಹೇಳೋದು? ಅಯ್ಯೋ ಹೋಗು. ಸುಮ್ಮನೆ ನೀನೇನೇನು ಇಲ್ಲಿ ಬುದ್ಧಿ ಹೇಳಕ್ಕೆ ಬರಬೇಡ. ನೀನೇನು ಬುದ್ಧಿ ಹೇಳೋ ಅಂಥದ್ದೇನಿಲ್ಲ. ನೀನು ಬುದ್ಧಿ ಹೇಳೋ ಅಂಥದ್ದೇನಿಲ್ಲ ಕಣಮ್ಮ. ಹೋಗಿ ಸುಮ್ಮನೆ. ನಾನು ಬುದ್ಧಿ ಹೇಳ್ತಿಲ್ಲ. ಅವಳಿಗೆ ಬುದ್ಧಿ ಹೇಳೋಣ? ನಾನು ವಾರ್ನಿಂಗ್ ಮಾಡ್ತಾ ಇರೋದು. ಲಾಸ್ಟ್ ವಾರ್ನಿಂಗ್ ಇದು. ಅಕ್ಕ ಹೋಗೋಣ ನೋಡಿ. ಅರ್ಥ ಯಾಕೆ ಸುಮ್ಮನೆ ಮಾತಾಡೋದು ನೋಡಿ. ಇವಾಗ ನಮ್ದೇನು ನಡೆಯಂಗಿಲ್ಲ ಅಕ್ಕ, ನಾವೇನು ಮಾತಾಡೋಂಗಿಲ್ಲ ನೋಡಿ. ಯಾಕೆ ಒಂದೆಷ್ಟು ಕೆಟ್ಟು ಬಂದೈತೆ ಅಂದರೆ ಎಲ್ಲ ಹಿಂಗೆ ಮತ್ತೆ ಸೊಡ್ಲ ಬಿಗಿ ನೋಡ್ತಾರೆ.
ಸರಿ ಆತು ಬಾ ಹೋಗ. ಹ್ಞೂ ಹೆಂಗನ ಮಾಡ್ಕೊಂಬ್ಲಿ ಎಲ್ಲನ ಜಾಸ್ತಿ ಹೇಳಿಕೆ ಮಾತುಗಳು ಹೇಳಿಕೆ ಮಾತುಗಳು ಕೇಳಿ ಕಂಡಾರ ಮಾತುಗಳು ಕೇಳಿ ಹಿಂಗೆ ಮಾತಾಡ್ತಾ ಇರೋದು. ಬಾ ಅವ್ರಿಗೆ ಒಂದಲ್ಲ ಒಂದಿನ ಗೊತ್ತಾಗುತ್ತೆ, ಅವರು ಸರಿಯಾಗಿ ಇರ್ತಾರೆ ಅವಾಗ ಒಂದಲ್ಲ ಒಂದಿನ ಸರಿಯಾಗಿ ಅವ್ರಿಗೂ ಆಗುತ್ತೆ. ಇಷ್ಟನ ಅತಿಯಾಗಿ ವಿಶ್ವಾಸ ಎಂಬುದು ಈ ಕೆಮಕ್ಕೆ ಹೋಗಬಾರ್ದು. ಒಂದಲ್ಲ ಒಂದಿನ ಸರಿಯಾಗಿ ಆಗುತ್ತೆ, ನೋಡ್ತಾ ಇರಬೇಕಾದ್ರೆ ನೋಡಿ ಹೆಂಗನ ಮಾಡ್ಕೊಂಬ್ರಿ ನಮಗೆ ಹಾಕಿ. ಇವಾಗ ನಮಗೂ ಅವ್ರಿಗೂ ಸಂಬಂಧನೇ ಇಲ್ಲ, ಎಲ್ಲ ಕೊಟ್ಟ ಮೇಲೆ ಇನ್ನು ಹಾಕಿ ಎಲ್ಲ ವಾಪಸ್ ಕೊಟ್ಟಿದ್ದೀವಲ್ಲ. ಹೆಂಗೆ ಉಸಿಲಿ ಮಾಡ್ಕೊಂಡ್ವಿ ಬಿಡ್ಲಿಲ್ಲ. ನಡಿ ಮನೆ ತಕೋಗ ನೀನೊಂದೆರಡು ಸೀರೆ ತಾಮಂತಿ ಸೇವಂತಿ ನಡಿ. ಅವಳಿಗೆ ಯಾಕೆ ಬಿಡೋಣ, ಅವಳಿಗೆ ಮಾತ್ರ ನಾನು ಏನೇನು ಬಿಡಲ್ಲ. ಡ್ರೆಸ್ಸುನು ಅಂತ ಇದ್ವು, ಡ್ರೆಸ್ಸುನು ಕೇಳ್ಬೇಕಾಯ್ತು ನೋಡಿ, ಮರ್ತೇ ಬಿಟ್ಟು ಇಕ್ಕೇಣಿದ್ಲೇನ ಇನ್ನೇನಂತ ಬಿಡೋ ಅಂತ ಸುಮ್ಮನೆ. ಡ್ರೆಸ್ಸುನು ವಾಪಸ್ ಇಸ್ಕೋಬೇಕಾಗಿತ್ತು ಅಲ್ವೇ. ಬಿಡಂತ ಹಾಳಾಗಿ ಹೋದ್ರು ಹೋಗ್ಲೇಳು ಇಕ್ಕೆಂಬ್ಲೇಳು. ಅಲ್ಲೇ ಇಕ್ಕೊಂಡಿರಾವು ಅವೇ ಅನ್ಸುತ್ತೆ ಡ್ರೆಸ್ಸು. ಹೊಸ ಹೊಸ ಮೊನ್ನೆ ಒಂದೆರಡು ದಿನ ಇಕ್ಕೊಂಡ್ರು ಡ್ರೆಸ್ಗಳನ್ನ ಅವೇ ಅನ್ಸುತ್ತೆ ಇಕ್ಕೊಂಡವಿನ್ನೇನು. ಸೀರೆ ಆದ್ರೆ ಇವೇನಿನ್ನ ಅವಳದೇ ಇಲ್ಲ. ಅದಕ್ಕೆ ಅವಳಿಗೆ ಯಾಕೆ ಬಿಡ್ಬೇಕು, ಒಳ್ಳೊಳ್ಳೆ ರೇಷ್ಮೆ ಸೀರೆಗಳು ಬಾ ತಗೊಂಬಾರಕ್ಕ ಹೋಗೋಣ. ನಿಮ್ಮ ಅಯ್ಯಪ್ಪ ಬುದ್ಧಿ ಇಲ್ಲಪ್ಪ, ಹೊಸ್ಪಟ್ಟು ಹೇಳ್ತೇಮ್ಮ ನನ್ನ ಗಂಡಗೆ ಬುದ್ಧಿ ಇಲ್ಲ ಅಂತ. ಅವನಿಗೆ ಬುದ್ಧಿ ಇದ್ದಿದ್ದೆ ಹಿಂಗೆ ಯಾಕೆ ಆಗೋದು, ನಡಿ ಹೋಗೋಣ. ಬಿಟ್ಬಿಡ್ತಾಳೆ ವೇದ ಅಂತ ತಿಳ್ಕೊಬಿಟ್ಟವಳೆ, ನಾನೇನಕ್ಕೆ ಬಿಡ್ತೀನಿ. ನನಗೆ ಹಂಗೆ ಹೊಟ್ಟೆ ಉರಿದೈತಿ. ನನ್ನ ಗಂಡ ಮಾಡಿರೋದು ನೆನೆಸ್ಕೊಬಿಟ್ರೆ ಅಷ್ಟಿಷ್ಟು ಸಿಟ್ಟು ಬರೋದಿಲ್ಲ ಇವಳೆ ಸೇವಂತಿ, ಅಷ್ಟಿಷ್ಟು ಸಿಟ್ಟು ಬರೋದಿಲ್ಲ ನನಗೆ. ನಾನು ಏನಮ್ಮ ಎಲ್ಲ ವಾಪಸ್ ಇಸ್ಕೊಂಡು? ಹ್ಞೂನಜ್ಜಿ ಇಸ್ಕೊಂಡೆ, ನಾನೇನಕ್ಕೆ ಬಿಟ್ಟೇನು. ಬಿಡಲ್ಲ, ನಾನು ಇಸ್ಕೊಬಿಟ್ಟೆ. ಇಲ್ಲ ಕೊಡು ನನಗೆ ಬೇಕೇ ಬೇಕು ಕೊಡು ಅಂತ ವಾಪಸ್ ಊರಿಗೆ ಹೋಗ್ತಿದ್ಲ ಅಲ್ಲೇನೆ ಬಿಡಲಿಲ್ಲ, ಇಸ್ಕೊಬಿಟ್ಟೆ. ಬೇಕು ನನಗೆ ಕೊಡು ಕೊಡು ಅಂತ ಹೇಳಿ. ಏನು ನಿನ್ನಂತವ್ರಿಗೆ ಯಾವ್ದಾನ ಬಡವ್ರಂತರಿಗೆ ಕೊಡೋಣಜ್ಜಿ. ದುಡ್ಡು ತಗೊಂಡೋಗಿ ಯಾವ್ದಾರು ಅನಾಥಾಶ್ರಮಕ್ಕೆ ಕೊಟ್ಬತ್ತೀನಿ, ಅವಳಿಗೆ ಯಾಕೆ ಬಿಡೋಣ, ಬಿಡೋದಿಲ್ಲ ನಾನು. ಯಾವ್ದಾರು ಅನಾಥಾಶ್ರಮಕ್ಕೋ ವೃದ್ಧಾಶ್ರಮಕ್ಕೋ ಯಾವ್ದಾರ ಒಂದು ದೇವಸ್ಥಾನಕ್ಕೋ ಏನು ದೇವಸ್ಥಾನಕ್ಕೆ ಕೊಡ್ತೀನಿ. ನಮ್ಮೂರಿನ ದೇವಸ್ಥಾನಕ್ಕೆ ಇಲ್ಲಿದಕ್ಕೆ ಕೊಡ್ತೀನಿ. ದೇವ್ರಿರೋದು ಸತ್ಯ, ದೇವ್ರು ನನಗೆ ಇವತ್ತು ಒಳ್ಳೇದು ಮಾಡಿದಾನೆ, ಅದಕ್ಕೆ ದೇವಸ್ಥಾನಕ್ಕೆ ತಗೊಂಡೋಗಿ ಕೊಟ್ಬತ್ತೀನಿ ಅಜ್ಜಿ. ಇನ್ನೂ ಇದಕ್ಕೊಂದು ಲಕ್ಷ ಹಾಕಿ ಕೊಡ್ತೀನಿ. ದೇವಸ್ಥಾನ ಇನ್ನೂ ಅಭಿವೃದ್ಧಿ ಆಗಲಿ ಹೇಳು, ಮುಂದಕ್ಕೆಲ್ಲ ಸೀಟ್ ಹಾಕಿಸ್ಬೇಕು, ಎಲ್ಲನ ಇಲ್ಲೆಲ್ಲನ ಎಲ್ಲ ಇದು ಮಾಡಬೇಕು ಅಂತಾರೆ. ತಗೊಂಡೋಗಿ ಗೌಡ್ರಿಗೆ ಕೊಟ್ಟೆ ಹೇಳಿ ಕೊಟ್ಬತ್ತೀನಿ. 3 ಲಕ್ಷ ದುಡ್ಡೇ ಕೊಡ್ತೀನಿ, ಇನ್ನು 2 ಲಕ್ಷ ಐತೆ, 3 ಲಕ್ಷನೇ ಕೊಡ್ತೀನಿ. ದೇವ್ರಿರೋದು ಸತ್ಯ, ಇವತ್ತು ದೇವ್ರು ನನಗೆ ನ್ಯಾಯ ದೊರಕಿಸ್ಕೊಟ್ಟವನೆ ಅಂದಮೇಲೆ ನಾನು ಇವತ್ತು ಕೊಡೋದು ದೊಡ್ಡದಲ್ಲ. ಕೊಟ್ಬತ್ತೀನಿ, ದೇವಸ್ಥಾನಕ್ಕೆ ತಗೊಂಡೋಗಿ ಕೊಟ್ಬತ್ತೀನಿ. ಮಾಡು ಸುಮ್ಮನೆ. ಅದು ಒಳ್ಳೆ ಕೆಲಸನೇನೆ, ನೆನೆಸ್ಕೊಂತಾರೆ ದೇವರು. ಇನ್ನೂ ನಿನಗೆ ಕೈ ಎತ್ತಿ ಕೊಡ್ತಾನೆ, ಇನ್ನೂ ಒಳ್ಳೇದಾಗುತ್ತೆ. ಕೊಟ್ಟು ಬಾರಮ್ಮ, ಕೊಟ್ಟು ಬಾ. ಅದೇ ಮತ್ತೆ ನಾನು ಸುಮ್ಮನೆ ಬಿಡಲ್ಲ, ಇದೇ ದುಡ್ಡು ತಾಣ ಕೊಟ್ಬತ್ನಿ ನಡುವೆ ಹೆಂಗೆ ಇಕ್ಕೊಂತೀನಿ. ಏನೋ ಒಂದು ನಮಗೆ ಕಷ್ಟ ಕಾಲ ಬಂದಾಗ ಬಳಸ್ಕೊಂಬಕ್ಕಾಗುತ್ತೆ. ಒಡವೆ ಯಾಕೆ ನಾನು ಕಳಿಯಲ್ಲ. ಈ ಒಡವೆನೇನು ಅವಳೊಟ್ಟು ಮೈ ಮೇಕೆಲ್ಲ ಹಾಕೊಂಡಿರ್ತಾಳೆಲ್ಲ, ಅದಕ್ಕೆ ನೀನೇನು ಯಾರಿಗೇನು ಕೊಡೋಕ್ಕಾಗಲ್ಲ. ಇದ್ರ ಜೊತೆಗೆ ಇನ್ನೊಂದು ಲಕ್ಷ ದುಡ್ಡು ತಗೊಂಡೋಗಿ ಕೊಡ್ತೀನಿ. 3 ಲಕ್ಷ ದುಡ್ಡು ಕೊಡ್ತೀನಿ. 3 ಲಕ್ಷ ದುಡ್ಡು ಕೊಟ್ಟರೆ ಅಲ್ಲಿ ಸರಿ ಹೋಗುತ್ತೆ. 3 ಲಕ್ಷ ದುಡ್ಡು ಕೊಟ್ಟರೆ ದೇವಸ್ಥಾನಕ್ಕೆ ಏನೋ ಒಂದು ಸಹಾಯ ಆದಂಗೆ ಆಗುತ್ತೆ. ಇಲ್ಲ ಒಂದಿನ ಅನ್ನದಾನ ಮಾಡ್ತೀನಿ, ಊರಾಗ್ಲಾರೆಲ್ಲನ ಒಂದಿನ ಅವ್ರ ಸೇವೆ ಮಾಡಿಸಿ ಎಲ್ಲನ ಮುಂದಕ್ಕೆಲ್ಲನ ಸೀಟ್ ಹಾಕ್ಸಿದ್ದೆಲ್ಲ ಆದಮೇಲೆ ಅಲ್ಲೆಲ್ಲ ಕುಕ್ಕಮಕ್ಕೆ ನಿನ್ಕಮಕ್ಕೆ ಒಟ್ಟು ಬಿಸಿಲು ಬರುತ್ತೆ. ಯಾರನ್ನ ಬಂದವರಿಗೆ ದೇವಸ್ಥಾನಕ್ಕೆ ಬಂದವರಿಗೆ ಮನಿಕಮಕ್ಕೆಲ್ಲ ಜಾಗಿಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೇ ಎಲ್ಲ ಸೀಟ್ ಹಾಕ್ಸಿದ್ದಾದ್ಮೇಲೆ ಒಂದಿನ ಅವ್ರ ಸೇವೆ ಮಾಡಿಸೋದು. ಅಕ್ಕಿ ಪ್ಯಾಕೆಟ್ ಒಂದು 2-3 ಅಕ್ಕಿ ಪ್ಯಾಕೆಟ್ ತಂದು ಜಾಸ್ತಿ ಒಂದಿಷ್ಟು ಅಕ್ಕಿ ಅನ್ನ ತಗೊಂಬಂದು ಬಸ್ಬಿಟ್ಟು ಅನ್ನ ಮಾಡಿಸಿ ಚೆನ್ನಾಗಿ ಅನ್ನ ಸಾರು ಮತ್ತು ಒಂದಿಟ್ಟು ಪಾಯಸ ಮಾಡಿಸೋದು, ಒಂದಿಷ್ಟು ಪಲ್ಯ ಮಾಡಿಸಿ ಅವ್ರ ಸೇವೆ ಮಾಡಿಸಿ ಊಟಕ್ಕೆ ಹಾಕ್ತೀನಿ. ಊರಾಗ್ಲಾರೆಲ್ಲ ಉಂಡೋಗ್ಲಿ ಹೇಳು. ಅವಳಿಗೆ ಯಾಕೆ ಬಿಡ್ಬೇಕು, ಅವಳೇ ಬಿಡ್ಬೇಕಂದ್ರೆ ನನಗೆ ಮೈಯೆಲ್ಲ ಉರಿತೈತಿ ಅಷ್ಟೇ. ನಾನು ಮಾಡೋದು ಇಂಥ ಕೆಲಸನೇ. ಯಾರು ಏನೋ ಅನ್ಕೊಂಬ್ಲೇಳು ನೋಡಪ್ಪ ಇವಳೆಂಥ ಬಜಾರಿ ಇವಳುಳ್ಳಲ್ಲ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ. ನಾನೇನು ಈಗಲೇ ತಗೊಂಡೋಗಿ ಕೊಟ್ಟು ಬರ್ತೀನಿ. ದೇವಸ್ಥಾನ ಅಭಿವೃದ್ಧಿ ಆಗಲಿ, ದೇವ್ರು ನನಗೆ ನ್ಯಾಯ ದೊರಕಿಸ್ಕೊಟ್ಟಾನೆ ಮೇಲೆ ನಾನು ದೇವಸ್ಥಾನಕ್ಕೆ ಕೊಟ್ಟು ಬರ್ತೀನಿ. ಪೂಜಾರಪ್ಪರು ಎಲ್ಲ ಇರಲಿ ಹೇಳು, ಕೊಟ್ಟು ಬರ್ತೀನಿ. ಹೋಗಿ ಇವತ್ತು ಹೆಂಗು ವಾರ ಕೊಟ್ಟು ಬರೋಗಮ್ಮ, ಇವತ್ತು ಒಳ್ಳೆ ದಿನ ಕೊಟ್ಟರೆ ಒಳ್ಳೇದಾಗುತ್ತೆ. ಹೋಗು. ನೋಡಿದ್ರಲ್ಲ ವೀಕ್ಷಕರೇ, ನಾನಂತೂ ದುಡ್ಡು ಒಡವೆ ಏನೂ ಬಿಡಲಿಲ್ಲ, ಸೀರೆ ಸಮೇತ ಎಲ್ಲ ಇಸ್ಕೊಬಿಟ್ಟೆ. ನಾನು ಯಾವುದೂ ಬಿಡಲಿಲ್ಲ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.